ಹಾಯ್ ಹಲೋ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, ಪುನರ್ವೀರ್ ಸಂಸ್ಕರ್ಗೆ ಸ್ವಾಗತ ಸುಸ್ವಾಗತ. ಎಷ್ಟೋ ವಿದ್ಯಾರ್ಥಿಗಳಿಗೆ ಕಡಿಮೆ ಮಾರ್ಕ್ಸ್ ಬಂದಿದೆ ಅಂತ ಹೇಳಿ ಅವ್ರೇನು ಮಾಡ್ತಾರಪ್ಪ ಅಂದರೆ ರಿವ್ಯಾಲ್ಯೂಯೇಷನ್ಗೆ ಹಾಕಬೇಕಾಗುತ್ತೆ. ಸೊ ರಿವ್ಯಾಲ್ಯೂಯೇಷನ್ಗೆ ಆಗಬೇಕಾದ್ರೆ ನಿಮಗೆ ಎಷ್ಟು ಒಂದು ಸಬ್ಜೆಕ್ಟ್ಗೆ ಎಷ್ಟು ಫೀಸ್ ಇರುತ್ತೆ ಅನ್ನೋದನ್ನ ಹೇಳ್ತಾ ಹೋಗ್ತಾ ಇರ್ತೀನಿ. ಮತ್ತೆ ಕೊನೆ ದಿನಾಂಕ ಯಾವಾಗ ನಿಮಗೆ ರಿವ್ಯಾಲ್ಯೂಯೇಷನ್ಗೆ ಹಾಕೋದಕ್ಕೆ ಅಂತ ಹೇಳ್ತಾ ಹೋಗ್ತಾ ಇರ್ತೀನಿ. ನೋಡಿ, ಸ್ಕ್ಯಾನ್ ಪ್ರತಿಗಾಗಿ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಮರುಮೌಲ್ಯಮಾಪನಕ್ಕಾಗಿ ರಿವ್ಯಾಲ್ಯೂಯೇಷನ್ಗಾಗಿ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಪ್ರತಿ ವಿಷಯಕ್ಕೆ 350 ರೂಪಾಯಿ, 530 ರೂಪಾಯಿ ಇರುತ್ತೆ. ಎಷ್ಟು? 530 ರೂಪಾಯಿ ಒಂದು ವಿಷಯಕ್ಕೆ. ಮರುಮೌಲ್ಯಮಾಪನಕ್ಕಾಗಿ ಅರ್ಜಿ ಸಲ್ಲಿಸೋದಕ್ಕೆ ಒಂದು ಸ್ಕ್ಯಾನ್ ಪ್ರತಿಗಾಗಿ ಅರ್ಜಿಯನ್ನು ಸಲ್ಲಿಸೋದಕ್ಕೆ 530 ರೂಪಾಯಿ ಇರುತ್ತೆ. ಸ್ಕ್ಯಾನ್ ಪ್ರತಿ ನೀವು ಆ ಒಂದು ಆನ್ಸರ್ ಶೀಟ್ನ ಪಡ್ಕೊಳ್ಬೇಕು, ಒಂದು ಜೆರಾಕ್ಸ್ ಪ್ರತಿ ಬೇಕು ಅಂತಂದರೆ ಅದಕ್ಕೆ 530 ರೂಪಾಯಿ ಇರುತ್ತೆ ಒಂದು ವಿಷಯಕ್ಕೆ. ಮತ್ತು ನೀವು ರಿವ್ಯಾಲ್ಯೂಯೇಷನ್ ಆಗಬೇಕು ಅಂತಂದರೆ ಒಂದು ವಿಷಯಕ್ಕೆ 1670 ರೂಪಾಯಿಗಳು ಇರುತ್ತೆ. ಅಕಸ್ಮಾತ್ ನೀವು ಅಂಕಗಳ ಮರು ಎಣಿಕೆಗಾಗಿ ನೀವೇನಾದ್ರೂ ಕೂಡ ಮತ್ತೆ ವ್ಯಾಲ್ಯೂಯೇಷನ್ ಮೀನ್ಸ್ ನಮಗಿನ್ನ ಅಂಕ ಬರಬೇಕು ಅಂತ ಮರು ಎಣಿಕೆಗಾಗಿ ಹಾಕಿದ್ರೆ ಯಾವುದೇ ರೀತಿಯಾದಂಥ ಶುಲ್ಕ ಇರೋದಿಲ್ಲ. ಇನ್ನು ಅರ್ಜಿಯನ್ನು ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಯಾವಾಗಪ್ಪ ಅಂತಂದರೆ ಸ್ಕ್ಯಾನ್ ಪ್ರತಿಗಾಗಿ ಅರ್ಜಿಯನ್ನು ಸಲ್ಲಿಸಲು ಕೊನೆಯ ದಿನಾಂಕ ಆನ್ಸರ್ ಶೀಟ್ನ ನೀವು ಪಡ್ಕೊಳ್ಬೇಕಾದ್ರೆ 21/4/2023ರಿಂದ 27ನೇ ತಾರೀಕು 4ನೇ ತಿಂಗಳು 2023, 27ನೇ ತಾರೀಕು ಲಾಸ್ಟ್ ಡೇಟ್ ಆಗಿರುತ್ತೆ. ಹಾಗೆಯೇ ಸ್ಕ್ಯಾನ್ ಪ್ರತಿಯನ್ನು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಪ್ರಾರಂಭ ಮತ್ತು ಕೊನೆಯ ದಿನಾಂಕ ಯಾವುದಪ್ಪ ಅಂತಂದರೆ ಪ್ರಾರಂಭದ ದಿನಾಂಕ ಬಂದು 26/4/2023, ಕೊನೆಯ ದಿನಾಂಕ 2/5/2023. ಮರು ಮೌಲ್ಯಮಾಪನಕ್ಕಾಗಿ ಅರ್ಜಿಯನ್ನು ಸಲ್ಲಿಸಲು ಹಾಗೆಯೇ ಮರು ಎಣಿಕೆಗಾಗಿ ಅರ್ಜಿಯನ್ನು ಸಲ್ಲಿಸಲು ಸ್ಕ್ಯಾನ್ ಪ್ರತಿಯನ್ನು ತೆಗೆದುಕೊಂಡವರಿಗೆ ಮಾತ್ರ ಅವಕಾಶ ಇರುತ್ತೆ. ಪ್ರಾರಂಭ ದಿನಾಂಕ 3/5/2023ರಿಂದ ಕೊನೆಯ ದಿನಾಂಕ 8/5/2023. ಇನ್ನು ಉತ್ತರ ಪತ್ರಿಕೆಗಳ ಸ್ಕ್ಯಾನ್ ಪ್ರತಿಯನ್ನು ಪಡೆಯೋದಕ್ಕೆ ಅರ್ಜಿ ಸಲ್ಲಿಸುವ ವಿಧಾನ ಯಾವುದಪ್ಪ ಅಂತಂದರೆ https://keseeb.karnataka.gov.in ಇದಕ್ಕೆ ಹೋಗಿ ನೀವು ಏನು ಮಾಡ್ಬೋದು, ಅರ್ಜಿಯನ್ನು ಸಲ್ಲಿಸ್ಬೋದಾಗಿದೆ, ರಿವ್ಯಾಲ್ಯೂಷನನ್ನು ಹಾಕ್ಬೋದಾಗಿದೆ. ಸೊ ಯಾವ ರೀತಿ ರಿವ್ಯಾಲ್ಯೂಷನ್ ಹಾಕಬೇಕು ಅನ್ನೋದನ್ನ ನಾನು ಒಂದು ವಿಡಿಯೋ ಮಾಡಾಕ್ತೇನೆ. ಸೊ ಮಿಸ್ ಮಾಡ್ದೇ ನೋಡ್ತಾ ಹೋಗಿ. ಎಲ್ಲರಿಗೂ ಕೂಡ ಮತ್ತೊಮ್ಮೆ ಆಲ್ ದ ಬೆಸ್ಟನ್ನು ಹೇಳ್ತಾ ಒಳ್ಳೇದಾಗಲಿ. ನಿಮ್ಗೆ ಏನೋ ಡೌಟ್ಸ್ಗಳಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಎಲ್ಲರಿಗೂ ಕೂಡ ಶುಭವಾಗಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಒಂದೇ ಮಾತರಂ. ಶ್ರೀ ಕನ್ನಡಂ ಗೆಲ್ಗೆ, ಶ್ರೀ ಕನ್ನಡಂ ಬಾಳ್ಗೆ. ನಮಸ್ಕಾರ.